ಸಮಾಂತರ ಶ್ರೇಣಿಗಳು ಎಂದರೇನು? ಶ್ರೇಣಿ ಮೇಲೆ ಕೇಳ್ತಕ್ಕಂಥ 2 ಅಂಕದ ಪ್ರಶ್ನೆಗಳು ಯಾವ ಟೈಪ್ ಕೇಳ್ತಾರೆ ಅಂತಕ್ಕಂಥದ್ದು ನೋಡಿ. ಫಸ್ಟ್ ಏನಪ್ಪ ಅಂದರೆ ಶ್ರೇಣಿ ಅಂದರೆ ಏನು ತಿಳ್ಕೊರಿ. ಸಂಖ್ಯೆಗಳನ್ನು ಒಂದು ನಿಯಮದ ಪ್ರಕಾರ ಕ್ರಮವಾಗಿ ಬರೆಸಿದರೆ ಅದನ್ನು ಶ್ರೇಣಿ ಎಂದು ಕರೆಯುತ್ತಾರೆ. ಹೌದಾ? ಶ್ರೇಣಿ ಅಂತಂದರೆ ಏನಿಲ್ಲ, ಒಂದು ಕ್ರಮಬದ್ಧವಾಗಿ ಒಂದು ನಿಯಮದ ಪ್ರಕಾರ ಇದ್ದರೆ ಅಂಥವ್ಕೆ ಏನಂತಾರೆ, ಶ್ರೇಣಿಗಳು ಅಂತಾರೆ. ಹೌದಾ? ಉದಾಹರಣೆಗೆ ನೋಡ್ರಿ, ಶ್ರೇಣಿ ಅಂತಂದ್ರೆ ಏನಿಲ್ಲ, ಸಿಂಪಲ್ ಆಗಿ ನೋಡ್ರಿ, ಒಂದು ಎಕ್ಸಾಂಪಲ್ ಅದ ಇಲ್ಲಿ 2, 4, 6, 8, 10. 4ದಾಗ 2 ಮೈನಸ್ ಮಾಡಿ ನೋಡ್ರಿ, 2. 6ದಾಗ 4 ಮೈನಸ್ ಮಾಡಿರಿ, ಎಷ್ಟು ಬರ್ತದೆ? 2. 8ದಾಗ 2 ತೆಗೀರಿ, 6 ತೆಗೀರಿ, 2. 10ದಾಗ 8 ತೆಗೆದ್ರೂ 2 ಬರ್ತದೆ. ಹೌದಾ? ನೋಡಿರಿ, ಒಂದು ಕ್ರಮಬದ್ಧವಾಗಿ ಒಂದು ನಿಯಮ ಫಾಲೋ ಮಾಡಿದದ ಇಲ್ಲಿ. ಹೌದಾ? ಅದಕ್ಕೆ ಎಲ್ಲ ಕಡೆ ನೋಡ್ರಿ, ಎಲ್ಲ ಸಂಖ್ಯೆಗಳ ಮೈನಸ್ ಮಾಡಿದ 2 ಬರ್ತದೆ ಕಾಮನ್. ಇದು ಸಾಮಾನ್ಯ ವ್ಯತ್ಯಾಸ ಆಗಿತ್ತು. ಇದಕ್ಕೊಂತ ಈ ಥರ ಇದ್ದರೆ ಇದು ಒಂದು ಏನಾಗಿರುತ್ತೆ ಅಂದರೆ ಶ್ರೇಣಿ ಅಂತ ಕರಿತೀವಿ. ಒಂದು ನಿಯಮ ಫಾಲೋ ಮಾಡಿದ್ರೆ ಅದು ಒಂದು ಶ್ರೇಣಿ. ಈಗ ಅದರೊಳಗೆ ಬರ್ತಕ್ಕಂಥವು ನೋಡ್ರಿ ಟೈಪ್ಸ್ ಹೌದಾ? ಸಮಾಂತರ ಶ್ರೇಣಿ ಎಂದರೇನು? ಎದಕ್ಕೆ ನಾವು ಸಮಾಂತರ ಶ್ರೇಣಿ ಅಂತೀವಿ ಅಂತಂದರೆ, ಒಂದು ಶ್ರೇಣಿಯಲ್ಲಿ ಪ್ರತಿ 2 ಪದಗಳ ನಡುವಿನ ವ್ಯತ್ಯಾಸ ಒಂದೇ ಆಗಿದ್ದರೆ ಅದನ್ನು ಸಮಾಂತರ ಶ್ರೇಣಿ ಎಂದು ಕರೆಯುತ್ತಾರೆ. ನೋಡ್ರಿ, ಪ್ರತಿಯೊಂದು ಪದಗಳ ನಡುವಿನ ವ್ಯತ್ಯಾಸ ಒಂದೇ ಆಗಿರಬೇಕು. ಹೌದಾ? ಸೇಮ್ ಇರಬೇಕು. ಹಂಗಿದ್ರೆ ಮಾತ್ರ ಅದಕ್ಕೇನಂತೀವಿ, ಸಮಾಂತರ. ಸಮ ಪ್ಲಸ್ ಅಂತರ, ಸಮಾಂತರ. ಅಂತರ ಏನಿರಬೇಕು? ಸಮ ಆಗಿರಬೇಕು. ನೋಡ್ರಿ, 7ರಲ್ಲಿ 3 ತೆಗೀರಿ, 4. 11ರಲ್ಲಿ 7 ತೆಗೀರಿ, 4. 15ರಲ್ಲಿ 11 ತೆಗೀರಿ, 4 ಬರ್ತದೆ. ಹೌದಾ? ಅದಕ್ಕಾಗಿ ಇಂಥಕ್ಕೇನಪ್ಪ ಅಂದರೆ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಈಗ ನೋಡ್ರಿ ಮೈನಸ್ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ 7 ಸೆಕೆಂಡ್ದಾಗ ಎರಡನೇ ಪದ ಒಳಗೆ ಮೊದಲನೇ ಪದ ಮೈನಸ್ ಮಾಡಬೇಕು. ಅದಕ್ಕೆ 4, 4, 4 ಬರ್ತದೆ. ಹೌದಾ? ವ್ಯತ್ಯಾಸ ಒಂದೇ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಂತ ಹೇಳಬೇಕು. ನೆಕ್ಸ್ಟ್ ನೋಡ್ರಿ, ಪ್ರಮುಖ ಪದಗಳು ನೆನಪಿರ್ಬೇಕಿದ್ರಾಗ ನಿಮಗೆ ಕಾಮನ್ ಆಗಿ. ಮೊದಲ ಪದ ಶ್ರೇಣಿಯ ಮೊದಲ ಪದವನ್ನು ಏನಂತ ಎ ಎಂದು ಗುರುತಿಸ್ತೀವಿ. ಸಾಮಾನ್ಯ ವ್ಯತ್ಯಾಸ ಏನಪ್ಪ ಅಂತಂದರೆ ಡಿ ಎಂದು ಗುರುತಿಸ್ತೀವಿ ನಾವು. ಸಾಮಾನ್ಯ ವ್ಯತ್ಯಾಸ ಡಿ ಇದರಿಂದ ಡಿ. ಅದಕ್ಕೆ ನಡುವಿನ ವ್ಯತ್ಯಾಸ ಡಿ ಎಂದು ಕರೀತಾರೆ. ಪ್ರತಿ ಪದಗಳ ನಡುವಿನ ವ್ಯತ್ಯಾಸ, ಅದಕ್ಕೆ ಅದು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಅದು ಯಾವ ಸಂಕೇತದಿಂದ ಗುರುತಿಸ್ತೀವಿ ಅಂದ್ರೆ ಡಿ. ರೈಟಾ? ಇಲ್ಲ, ಡಿ ಈಕ್ವಲ್ ಟು A2 ಮೈನಸ್, ಯಾವ ಫಾರ್ಮುಲಾ ಹೆಂಗಿರ್ತದೆ ಅಂದರೆ ಡಿ ಈಕ್ವಲ್ ಟು A2 ಮೈನಸ್ A1 ಮಾಡಬೇಕು ನಾವು. ರೈಟಾ? ಇದು ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ ನಮಗೆ. ನೆಕ್ಸ್ಟ್ ನೋಡ್ರಿ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಗೊತ್ತಿರಬೇಕು. 1 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದು. ಎ ನೋಡ್ರಿ, ಎ ಕಾಮಾಗಿ ಬರೀಬೇಕು. A + D, A + 2D, A + 3D, A + 4D. ಒಂದೊಂದು ಡಿಗಳು ಹೆಚ್ಚು ಮಾಡ್ಕೊತ ಹೋಗ್ಬೇಕು. ಎ ಮಾತ್ರ ಫಿಕ್ಸ್ ಇರಲಿ. ಹೌದಾ? ಮೊದಲನೇ ಪದದೊಳಗೆ ಮುಂದಿನ ಪದಗಳೆಲ್ಲ ಸಾಮಾನ್ಯ ವ್ಯತ್ಯಾಸ ಏನಿರ್ತಲ್ಲ ಅದನ್ನು ಪ್ಲಸ್ ಮಾಡ್ಕೋತ ಹೋಗ್ತೀವಿ. ಅದು ಮುಂದಿನ ಪದಗಳು ಸಿಗ್ತಾವೆ ನಮಗೆ. ಈಗ ಪ್ರಮುಖವಾದ ಸೂತ್ರಗಳು ನೆನ್ಪಿಡ್ಬೇಕಲ್ಲ. ಆ ಪ್ರಮುಖವಾದ ಸೂತ್ರ ಈ ಚಾಪ್ಟರಿಂದ ಕೇಳ್ತಕ್ಕಂಥವು ಇಲ್ಲಿ ನೋಡ್ರಿ. ಇದು AN ಈಕ್ವಲ್ ಟು ಫಾರ್ಮುಲಾ ಹೆಂಗೆ ಬರೀಬೇಕು? A + n - 1 × D. ಇದು ಫಾರ್ಮುಲಾ. ಹೌದಾ? ಇದು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಮುಖವಾದಂಥ ಸೂತ್ರ ಇದು. ಮೊದಲ n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ನೋಡ್ರಿ. ಈಗ n ಪದಗಳ ಮೊತ್ತ ಅಂತ ಬರ್ತಂದ್ರೆ ಅದಕ್ಕೆ ಫಾರ್ಮುಲಾ ಏನಾಗಿರ್ತದೆ ಅಂತಂದರೆ SN ಈಕ್ವಲ್ ಟು n/2 ಬ್ರ್ಯಾಕೆಟ್ 2a + n - 1 × D. ಇದು ಫಾರ್ಮುಲಾ ಆಗಿರ್ತದೆ. n/2 2a + n - 1 × D. ಇದು ಸಮಾಂತರ ಶ್ರೇಣಿ n ಪದಗಳ ಮೊತ್ತ ಅಂತ ಬತ್ತು ಅಂತಂದ್ರೆ ಹೊರಡ ಈ ಫಾರ್ಮುಲಾ ಯೂಸ್ ಮಾಡ್ರಿ. ಪದಗಳ ಮೊತ್ತ. ಇನ್ನೊಂದು ಸೂತ್ರ ಅದ, ಕೊನೆಯ ಪದ ಕೊಟ್ಟರೆ ಅಂತಂದರೆ SN ಈಕ್ವಲ್ ಟು ಏನು ಬರೀಬೇಕಪ್ಪ ಅಂತಂದರೆ n/2 ಫಿಕ್ಸ್ ಇರ್ತದೆ. ಇಲ್ಲಿ A + L ಬರೀಬೇಕು. A + L. ಇದು ಕೊನೆಯ ಪದ ಕೊಟ್ಟಾಗ ಇದು ಫಾರ್ಮುಲಾ. ಮೊತ್ತ ಕಂಡು ಹಿಡಿಯೋದೇ ಅದ್ರ ಕೊನೆಯ ಪದ ಒಂದು ಸರಿ ಕೊಟ್ಟಿರ್ತಾರೆ, ಆವಾಗ ಇದು ಯೂಸ್ ಮಾಡ್ಕೋಬೇಕು. AN. ಹೌದಾ? ನೆಕ್ಸ್ಟ್ ನೋಡ್ರಿ, ಉದಾಹರಣೆ ನೋಡ್ರಿ. ಈಗ ಶ್ರೇಣಿ ಉದಾಹರಣೆ ಯಾವಪ್ಪ ಅಂದರೆ ಇಲ್ಲಿ ಈ ಮೊದಲನೇ ಪದ ಯಾವುದಪ್ಪ ಅಂತಂದರೆ ಯಾವುದಾಗಿರುತ್ತೆ ಹೇಳ್ರಿ. ಇಲ್ಲಿ ಮೊದಲನೇ ಪದ 5 ಅದ. ಹೌದಾ? 5. ಈಗ ಡಿ ಕಂಡು ಹಿಡಿಬೇಕಾಯ್ತು ಅಂತಂದ್ರೆ ಏನು ಮಾಡ್ತೀವಿ ಹೇಳ್ರಿ? 8 - 5 ಮಾಡ್ಬೇಕು, 3 ಬರ್ತದೆ. ಹೌದಾ? 11ರಲ್ಲಿ 8 ತೆಗೀರಿ, 3 ಬರ್ತದೆ. 14ರಲ್ಲಿ 11 ಕಳೆದ್ರೂ 3 ಬರ್ತದೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಈಗ 2 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಏನಪ್ಪ ಅಂತಂದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಪದ ಕೊಟ್ಟರೆ ಸಾಮಾನ್ಯ ವ್ಯತ್ಯಾಸ ಕೊಟ್ಟರೆ 15ನೇ ಪದ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಹೌದಾ? ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಫಸ್ಟ್ ನೋಡ್ರಿ, ಫಾರ್ಮುಲಾ ಗೊತ್ತಿರಬೇಕು. ಇಲ್ಲಿ AN ಈಕ್ವಲ್ ಟು A + n - 1 × D. AN ಅಂದರೆ ಎಷ್ಟು? 15 ಪದಗಳು ಅಂದರು.
15ನೇ ಪದ, ಅದಕ್ಕೆ 15 ಬರೀಬೇಕು. ಎ ಮೊದಲನೇ ಪದ ಗೊತ್ತಿರಬೇಕು. ಎನ್ ಅಂದರೆ ಎಷ್ಟು? 15ನೇ ಪದ. ಹೌದಾ? ಅದಕ್ಕೆ 15 - 1 ಇಂಟು ಡಿ ಅಂದರೆ ಎಷ್ಟು? ಸಾಮಾನ್ಯ ವ್ಯತ್ಯಾಸ ಅವ್ರಿಗೆ ಕೊಟ್ಟರೆ 2 ಅಂತ. ಇಲ್ಲಿ ನೋಡ್ರಿ 3 ಹಿಂಗೆ ಬರ್ಕೋರಿ. 15 1 ತೆಗೆದ್ರೆ 14, 14 2 28 ಬರ್ತದೆ. 28 + 3 ಅಂದರೆ 31 ಆಗಿರ್ತದೆ. ಇದು 15ನೇ ಪದ. ನೋಡ್ರಿ, ಯಾವುದೇ ಪ್ರಾಬ್ಲಮ್ ಕೊಟ್ಟರು 15ನೇ ಪದ, 13ನೇದು, 14ನೇದು, 15ನೇದು ಯಾವುದೇ ಕೊಡಲಕ್ಕ ಎ ಮೊದಲನೇ ಪದ ಗೊತ್ತಿರಬೇಕು. ಸಾಮಾನ್ಯ ವ್ಯತ್ಯಾಸ ಗೊತ್ತಿತ್ತು ಅಂದರೆ ಎಷ್ಟು ಪದಗಳು ಕಂಡುಹಿಡಿಯಿರಿ, ಎಷ್ಟನೇ ಪದ ಅಂತ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ 15ನೇ ಪದ ಎಷ್ಟು ಬರ್ತದೆ, 20ನೇ ಪದ ಎಷ್ಟು ಅಂತ ಒಮ್ಮೆ ಹೇಳ್ಬೇಕಾಯ್ತಂದ್ರೆ ಇದು ಫಾರ್ಮುಲಾ ಯೂಸ್ ಮಾಡಿ. ಓಕೆನಾ? ಏನು ಫಾರ್ಮುಲಾ. ಇನ್ನೊಂದು ಪ್ರಶ್ನೆ ನೋಡ್ರಿ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಇಲ್ಲಿ 2, 5, 8, 11 ಮೊದಲ 10 ಪದಗಳ ನೋಡ್ರಿ ಪದಗಳ ಮೊತ್ತ ಅಂತ ಹೊರಡದ. ಇಲ್ಲಿ 2 ಮಾರ್ಕ್ಸಲ್ಲಿ ಫಿಕ್ಸ್ ಕ್ವಶನ್ ಇದ್ದೇ ಇರ್ತದೆ. ಇದು ಇರಲ್ದೆ ಪೇಪರೇ ಇರೋಂಗಿಲ್ಲ. ಫಿಕ್ಸ್ 2 ಮಾರ್ಕ್ಸಿಗೆ ಮೊತ್ತ ಕಂಡುಹಿಡಿಯೋದು ಇದ್ದೇ ಇರ್ತದೆ. ಅದಕ್ಕೆ ಈ ಥರ ಪ್ರಾಕ್ಟೀಸ್ ಮಾಡ್ಕೊರಿ. ಒಂದು ಕೊಟ್ಟಿರ್ತಾನೆ, ಸಿಂಪಲ್ ಇದ್ದಿದೆ ಕೊಟ್ಟಿರ್ತಾರೆ, ಏನು ಹಾರ್ಡ್ ಇರೋಲ್ಲ. ಹೌದಾ? ಶ್ರೇಣಿ ಕೊಟ್ಟಿರ್ತಾರೆ. ಮೊದಲನೇ ಪದ ಬರ್ಕೋರಿ. ಅದ್ರಾಗ ಡಿ ಒಂದು ಕಂಡು ಹಿಡ್ಕೋರಿ. ಡಿ ಹೆಂಗೆ ಕಂಡು ಹಿಡಿಬೇಕು ಅಂತ ಗೊತ್ತದ ನಿಮ್ಗೆ. 5 - 2 ಮಾಡಿದ್ರೆ ಎಷ್ಟು ಬರ್ತದೆ ಹೇಳ್ರಿ? 3. 8 - 5 ಮಾಡಿರಿ 3 ಬರ್ತದೆ. 11 - 8 ಮಾಡಿರಿ 3 ಬರ್ತದೆ. ಇದಕ್ಕೆ ಸಾಮಾನ್ಯ ವ್ಯತ್ಯಾಸ ಅಂತೀವಿ. ಹೌದಾ? ಇದೆಲ್ಲ ಪದಗಳು ಬರ್ಕೊಂಡು ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ, ಎನ್ ವ್ಯಾಲ್ಯೂ ಬರ್ಕೊಂಡು ಏನು ಮಾಡ್ಬೇಕು ಅಂದರೆ ಸೂತ್ರದಾಗ ಹಾಕೋಬೇಕು. ಹೌದಾ? ಫಾರ್ಮಲ್ದಾಗ ತುಂಬ್ಕೊಂಡೇವು ಅಂತಂದ್ರೆ ಏನಾಗ್ತದೆ ಹೇಳ್ರಿ? S10 = 10 ಪದಗಳ ಮೊತ್ತ ಅಂದ್ರೆ ಅದಕ್ಕೆ ನೋಡ್ರಿ n/2 ಅದ. ಇಲ್ಲಿ ಅದ 10 ಇಲ್ಲಿ ನೋಡ್ರಿ ಇದು 10/2 ಫಾರ್ಮುಲಾ. ಇದು 2 ಗುಣಲೆ ನೋಡ್ರಿ ಇಲ್ಲಿ 2a ಅದ. 2a ಅಂತಂದ್ರೆ ಏನು ಬರ್ತದೆ ಹೇಳ್ರಿ? ಅಲ್ಲಿ ಮೊದಲನೇ ಪದ ಎ ಅಂದ್ರೆ ಎಷ್ಟದ? 2 ಅದ ಅಲ್ಲ. n ಅಂದರೆ 2a. 2 ಇಂಟು ಎ ಅಂದರೆ 2 4 ಆಗಿರ್ತದೆ. ಹೌದಾ? ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಏನು ಮಾಡ್ಬೇಕಂದ್ರೆ 2 4 ಆಯಿತು. ಅದು 10/2 ಅದ ಇದು. ಹೌದಾ? ಫ್ರ್ಯಾಕ್ಷನ್. ಇದು 2 1 2 5 ಮಾಡಬೇಕು. ಹೌದಾ? ಆದ ಬಳಿಕ ಇಲ್ಲಿ 2 ಬ್ರ್ಯಾಕೆಟ್ದಾಗ ಏನಿದೆ ಹೇಳ್ರಿ? 2 ಗುಣಲೆ ಎ ಅಂತಂದ್ರೆ 2 ಅದ. ಅದಕ್ಕೆ ಇದು. ಹೌದಾ? ಇಲ್ಲಿ ಮೈನಸ್ ಮಾಡಬೇಕು. 10ದಾಗ 1 ತೆಗೆದ್ರೆ ಎಷ್ಟು ಬರ್ತದೆ ಅಂದರೆ 9 ಬರ್ತದೆ. 9 3 27 ಆಯಿತು. ಸಾಮಾನ್ಯ ವ್ಯತ್ಯಾಸ 3 ಅದ. ಹೌದಾ? ಅದಕ್ಕೆ ಇಷ್ಟು ಮಾಡ್ಕೊಂಡು ಏನಪ್ಪ ಅಂತಂದ್ರೆ 27ದಾಗ 4 ಕೂಡಿಸ್ರೆ ಎಷ್ಟು ಆಗ್ತದಂದ್ರೆ 31 ಆಗ್ತದೆ. ಇಲ್ಲಿ ಭಾಗಾಕಾರ ಮಾಡ್ರೆ 5 ಬಂದಿರ್ತದೆ. 5 ಇಂಟು 31 ಮಾಡಿರಿ ಎಷ್ಟು ಬರ್ತದೆ? 155 ಮೊತ್ತ ಬರ್ತದೆ. ಹೌದಾ? 10 ಪದಗಳ ಮೊತ್ತ ಅಂತ ಕೇಳಿದ್ರೆ ಇದು ಮಾಡ್ಬೇಕು. ಹೌದಾ? ಎಷ್ಟು ಮೊತ್ತ ಕೇಳೋದು ಫಿಕ್ಸ್. ಇದು ಒಂದು ಪರ್ಫೆಕ್ಟ್ ಮಾಡಿದ್ರೆ ಸಾಕು. ನೀವು ಮೊತ್ತ ಕಂಡುಹಿಡಿಯೋದು ಎನ್ ಪದಗಳ ಸಂಖ್ಯೆ ಕಂಡುಹಿಡಿಯೋದು ಇಷ್ಟು ಆಯ್ತಪ್ಪ ಅಂದರೆ 2 ಮಾರ್ಕ್ಸಿಗೆ ಯಾವ ಅಧ್ಯಾಯ ಕೇಳಲಿಕ್ರಿ ಈಜಿಯಾಗಿ ಮಾಡ್ತಕ್ಕಂಥ ಇದೊಂದು ಫಾರ್ಮುಲಾ ನೆನ್ಪಿಡ್ರಿ. SN = n/2 2a + n - 1 ಇಂಟು ಡಿ. ಇಷ್ಟು ನೆನ್ಪಿಟ್ಕೊಂಡ್ರೆ 2 ಮಾರ್ಕ್ಸ್ ನಿಮಗೆ ಫಿಕ್ಸ್. ಓಕೆನಾ? ಮತ್ತು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ 1 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಈಗ ರಿವಿಷನ್ ಏನಪ್ಪ ಅಂದರೆ ಸಮಾಂತರ ಶ್ರೇಣಿಯಲ್ಲಿ ಒಂದೇ ವ್ಯತ್ಯಾಸ ಒಂದೇ ಇರಬೇಕು. ಹೌದಾ? ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಎಣ್ಣನೇ ಪದ ಸೂತ್ರ ಗೊತ್ತಿರಬೇಕು, ಮೊತ್ತದ ಸೂತ್ರ ಗೊತ್ತಿರಬೇಕು. ಇಲ್ಲಿ ಇಷ್ಟು ನೆನ್ಪಿಟ್ಕೊಂಡ್ರೆ ಈ ಚಾಪ್ಟರ್ ನಿಮಗೆ ಪರ್ಫೆಕ್ಟ್ ಅಂತಂದಂಗೆ. ಹೌದಾ? ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಕೇಳ್ತಕ್ಕಂಥದ್ದು ಇದು ಚಾಪ್ಟ್ರಲ್ಲಿ ಏನಪ್ಪ ಅಂದರೆ 2 ಮಾರ್ಕ್ಸಲ್ಲಿ ಕೇಳ್ತಾರೆ ಮತ್ತು ಇನ್ನೊಂದು 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಈಗ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ 4 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂಬದು ನೋಡೋಣ. ಓಕೆ, ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನೇ ಆದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.